ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದ್ದು ಎಸ್ಪಿ ಶೋಭಾರಾಣಿ ನೇತೃತ್ವದಲ್ಲಿ ಈಗಾಗಲೇ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಪೊಲೀಸ್ ಬಂದೋಬಸ್ತ್ ಕಂಪ್ಲೀಟ್ ಆಗಿ ಸರ್ಪಗಾವಲನ್ನು ಹಾಕಲಾಗ್ತಾ ಇದ್ದು ಶಾಂತಿಯುತವಾಗಿ ಪ್ರತಿಭಟನೆಗೆ ಮಾತ್ರ ಅವಕಾಶವನ್ನ ನೀಡಲಾಗ್ತಾ ಇದ್ದು ಬಲವಂತವಾಗಿ ಏನಾದರೂ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸಬಾರದು. ಇನ್ ಕೇಸ್ ಏನಾದ್ರು ಮುಚ್ಚಿದರೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಗಳನ್ನು ಮಾಡಲಾಗಿದ್ದು ಜಿಲ್ಲೆಯಲ್ಲಿ ಭದ್ರತೆಗೆ 2 ಎಸ್ಪಿ, ಎಎಸ್ಪಿ, 9 ಡಿವೈಎಸ್ಪಿ, 25 ಜನ ಇನ್ಸ್ಪೆಕ್ಟರ್ಗಳು, 52 ಸಬ್ ಇನ್ಸ್ಪೆಕ್ಟರ್ಗಳು, 95 ಎಎಸ್ಐ, 800 ಪೊಲೀಸ್ ಕಾನ್ಸ್ಟೇಬಲ್ಗಳು, 8 ಡಿಆರ್ ತುಕಡಿಗಳು, 8 ಕೆಎಸ್ಆರ್ಪಿ ತುಕಡಿಗಳು, 1 ಆರ್ಎಎಫ್ ತುಕಡಿ ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ದಿಲೀಪ್ ಶೋಭಾರಾಣಿ ಅವರೊಟ್ಟಿಗೆ ಮಾತುಕತೆ ನಡೆಸಿದ್ದಾರೆ. ಯಾವ ವಿಚಾರಗಳು ಹೇಳಿದ್ದಾರೆ ನೋಡಿ. ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿರುವಂಥದ್ದು. ಆ ಕಾರಣಕ್ಕೋಸ್ಕರ ಮಂಡ್ಯದಲ್ಲಿ ಸಾಕಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು, ಎಲ್ಲ ಕಡೆ ಒಂದು ಪೊಲೀಸರ ನಿಯೋಜನೆ ಮಾಡಿರುವಂಥದ್ದು. ಈಗ ಅದರಲ್ಲೂ ಕೂಡ ಖುದ್ದಾಗಿ SPA ಫೀಲ್ಡ್ಗಿಳಿದು ಒಂದು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಯಾಕಂದರೆ ಎಲ್ಲೂ ಕೂಡ CM ಸ್ವತಃ ಸೂಚನೆಯನ್ನು ಕೊಟ್ಟಿದ್ದರು, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಮಂಡ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಆ ಕಾರಣಕ್ಕೋಸ್ಕರ SPA ಅವರೇ ಒಂದು ಖುದ್ದಾಗಿ ಇಳಿದು ಒಂದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಕಟ್ಟು ನಿಟ್ಟಿನ ನಿಯೋಜನೆ ಮಾಡಿರುವಂಥದ್ದು. ಈಗ ನಮ್ಮ ಜೊತೆ SP ಆದಂಥ ಶೋಭಾರಾಣಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಯಾವೆಲ್ಲ ಭದ್ರತೆಗಳನ್ನ ವಹಿಸಿಲ್ಲ ಮೇಡಮ್, ಎಷ್ಟು ಜನ ಪೊಲೀಸರ ನಿಯೋಜನೆ ಮಾಡಲಾಗಿದೆ? ಇದು ಕೂಡ ಒಂದು ನಿಮಿಷ ಇಲ್ಲಿ ಒಟ್ಟಾರೆಯಾಗಿ 1 SP, 2 ಅಡಿಷನಲ್ SP, 9 DSP ಮತ್ತು 25 ಇನ್ಸ್ಪೆಕ್ಟರ್ಸು, 56 ಜನ ಸಬ್ ಇನ್ಸ್ಪೆಕ್ಟರ್ಸು, 90 ASIs, ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್ ಸುಮಾರು 800 ಜನ ಮತ್ತು KSRP 8, DR 8 ಮತ್ತು 1 RAF ತಂಡ ಇದೆ. ಒಟ್ಟಾರೆಯಾಗಿ ಎಲ್ಲ ಸೇರಿ ಅರೌಂಡ್ 2,000 ಚೈನ್ ಮೆಂಬರ್ಸ್ ಇದ್ದಾರೆ. ಬೇರೆ ಜಿಲ್ಲೆಯಿಂದನೂ ಕರೆಸ್ಕೊಂಡಿದ್ದಾರೆ ಮೇಡಮ್, ಹೇಗೆ? ಬೇರೆ ಜಿಲ್ಲೆಯಿಂದನೂ ಸಹ ಬಂದಿದ್ದಾರೆ. KRSಗೆ ಏನಾದರೂ ಹೆಚ್ಚಿನ ಭದ್ರತೆ ಆ ಥರದ್ದು ಏನಾದರೂ ಮಾಡ್ಕೊಂಡಿದ್ದಾರೆ? KRS ಅಂತೆಲ್ಲ ಬೋತ್ KRS ಥ್ರೂಔಟ್ ಡಿಸ್ಟಿಕ್ ಭದ್ರತೆ. ಎಲ್ಲಿ ಪ್ರಮುಖವಾದಂಥ ಸ್ಥಳಗಳು ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಮೇಡಮ್ ಎಲ್ಲರ ಸಂಘಟನೆಗಳಿಗೆ? ಇಲ್ಲ, ಏನಿದೆ ಅದು ಶಾಂತಿಯುತವಾಗಿ ಮಾಡಬೇಕು. ಏನಿದೆ ಪ್ರೊಟೆಸ್ಟು ಎಲ್ಲವೂ ಶಾಂತಿಯುತವಾಗಿ ಮಾಡಬೇಕಂತ ಹೇಳಿದ್ರು. ಇವಿಷ್ಟು SP ಶೋಭಾರಾಣಿ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.